ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕ್. ರಕ್ಷಿತಾ ಶೆಟ್ಟಿಗೆ ಖ್ಯಾತ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿಯಿಂದ ಸಿನಿಮಾ ಆಫರ್ ಬಂದಿದೆ. ಅಶ್ವಿನಿ ಗೌಡ ನನ್ನಂಗೆ 100 ಸಿನಿಮಾ ಮಾಡಕ್ಕಾಗತ್ತಾ ಎಂದು ಹಾಕಿದ ಚಾಲೆಂಜ್ಗೆ ರಕ್ಷಿತಾಗೆ ಬಿಗ್ ಆಫರ್ ಬಂತ. ಕಳೆದ ಸೀಸನ್ನಲ್ಲಿ ಹನುಮಂತ ಲಮಾನಿನ ಹುಡುಕಿಕೊಂಡು ಸಾಲು ಸಾಲು ಸಿನಿಮಾ ಆಫರ್ಗಳು ಬಂದಿದ್ವು. ಆದರೆ ಹನುಮಂತು ರಿಜೆಕ್ಟ್ ಮಾಡಿದ್ರು. ಹಾಗೆಯೇ ರಕ್ಷಿತಾ ಸಿನಿಮಾದಲ್ಲಿ ನಟಿಸಲು ಒಪ್ಕೊಳ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ? ಬಿಗ್ ಬಾಸ್ ಮನೆಗೆ ಬಂದ ಯೂಟ್ಯೂಬರ್ ರಕ್ಷಿತಾ ಕಡಿಮೆ ಸಮಯದಲ್ಲಿ ಜನರ ಪ್ರೀತಿಯನ್ನ ಗಳಿಸಿದ ಕಾರಣವೋ ಅಥವಾ ಅಶ್ವಿನಿ ಗೌಡಗೆ ಕೌಂಟರ್ ಕೊಡಬೇಕೆಂದು ಆಫರ್ಗಳ ಸುರಿಮಳೆ ಆಗ್ತಾ ಇದೆಯಾ? ಯಾವ ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿಗೆ ಸಿನಿಮಾ ಆಫರ್ ಬಂತು? ಏನ್ ಕತೆ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಯಾರೆಲ್ಲ ಬರ್ತಾರಲ್ಲ, ಒಂದಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡೇ ಬಂದಿರ್ತಾರೆ. ನನಗೆ ಸಿನಿಮಾದಲ್ಲಿ ಆಫರ್ಗಳೇನಾದ್ರೂ ಸಿಗಬಹುದು ಅಥವಾ ಜನ ನನ್ನನ್ನ ಗುರುತಿಸಬಹುದು, ಹೀಗೆ ಒಂದಷ್ಟು ಕನಸುಗಳನ್ನ ಹೆಣೆದುಕೊಂಡು ಬಿಗ್ ಬಾಸ್ ಮನೆ ಅಂಗಳಕ್ಕೆ ಕಾಲಿಟ್ಟಿರ್ತಾರೆ. ಹಾಗೆಯೇ ನೋಡಿ, ಸೋಷಿಯಲ್ ಮೀಡಿಯಾದಿಂದ ಖ್ಯಾತಿಯನ್ನು ಪಡೆದಂತಹ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಗೆ ಬಂದು 1 ತಿಂಗಳು ಕಳೆದಿದೆ. ಇಷ್ಟರಲ್ಲಿ ಕಡಿಮೆ ಸಮಯದಲ್ಲಿ ರಾಜ್ಯದ ಜನರ ಮನಸ್ಸನ್ನ ಕದ್ದಿರುವಂತಹ ಚೆಲುವೆಗೆ ಈಗ ಖ್ಯಾತ ನಿರ್ದೇಶಕ ನಟ ರಾಜ್ಬಿ ಶೆಟ್ಟಿ ಅವರಿಂದ ಸಿನಿಮಾ ಆಫರ್ ಬಂದಿದೆ ಅಂದಿದ ತಕ್ಷಣ ಹಲವರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ ಕೆಲವರು ಅವರಿಗೆ ಸಿನಿಮಾ ಆಫರ್ ಬಂದಿದ್ದು ಒಳ್ಳೆಯದೇ ಆಯ್ತು ಅಂತ ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ಇತ್ತೀಚೆಗೆ ಈ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿಯ ನಡುವೆ ಒಂದು ಓಪನ್ ಚಾಲೆಂಜ್ ವಾರ್ ನಡೆದಿತ್ತು. ಏನಂತಂದ್ರೆ, ನಿನಗೆ ಕಲಾವಿದರ ಮಹತ್ವ ಗೊತ್ತಿಲ್ಲ, ಚಪ್ಲಿ ತೋರಿಸ್ತೀಯಾ, ಚಪ್ಲಿಲಿ ಹೊಡಿತೀನಿ ಅಂತ ಹೇಳ್ತೀಯ, ಹೀಗಾಗಿ ನನ್ನಂಗೆ ನಿನಗೆ 100 ಸಿನಿಮಾ ಮಾಡಕ್ ಆಗತ್ತಾ? ನಿನ್ನಂತಹ 100 ಯೂಟ್ಯೂಬ್ ಚಾನೆಲ್ನ ನನಗೆ ತೆರೆಯೋದು ಗೊತ್ತು, ಅದನ್ನ ಮಾಡೋದು ಗೊತ್ತು ಅಂತ ಹೇಳ್ತಾಳೆ. ಆಗ ರಕ್ಷಿತಾ ಶೆಟ್ಟಿ, ನಾನು ಸಿನಿಮಾ ಮಾಡ್ತೀನಿ, ನಿನ್ನಂಗೆ ಗೆದ್ದು ತೋರಿಸ್ತೀನಿ, ಈ ಥರದ್ದೇನು ಹೇಳಲಿಲ್ಲ, ನಿನ್ನನ್ನ ಮನೆಯಿಂದ ಹೊರ ಕಳಿಸಿಯೇ ನಾನು ಹೊರ ಹೋಗ್ತೀನಿ ಅಂತ ಹೇಳಿ ಓಪನ್ ಚಾಲೆಂಜ್ ಅನ್ನ ಹಾಕಿದ್ಲು. ಆದ್ರೆ ಇದೆಲ್ಲವನ್ನು ದೂರದಿಂದ ಗಮನಿಸ್ತಾ ಇದ್ದಂತ ರಾಜ್ಬಿ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿಗೆ ಸಿನಿಮಾ ಆಫರ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇದೆ. ಒಂದಂತೂ ನಿಜ, ಜನ ಯಾರನ್ನ ಪ್ರೀತಿಸ್ತಾರೆ, ಯಾರನ್ನ ಹೆಚ್ಚಾಗಿ ಬೆಂಬಲಿಸ್ತಾ ಇರ್ತಾರೆ ನೋಡಿ, ಅವರಿಗೆ ಕನ್ನಡ ಚಿತ್ರರಂಗ ಕೈ ಬೀಸಿ ಕರಿತಾ ಇರೋದಂತೂ ಸತ್ಯ. ಸೊ ಅದರಂತೆ ಕಳೆದ ಒಂದು ಸೀಸನ್ ನಲ್ಲಿ ಹನುಮಂತ ಲಮಾನಿಗೂ ಕೂಡ ಸಾಲು ಸಾಲು ಸಿನಿಮಾ ಆಫರ್ಗಳು ಬಂದಿದ್ವಂತೆ. ಆದ್ರೆ ಹನುಮಂತ ಲಮಾನಿನೇ ಸಿನಿಮಾ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರಂತೆ. ಹಾಗೆಯೇ ಇಲ್ಲಿ ರಕ್ಷಿತಾ ಶೆಟ್ಟಿಗೂ ಕೂಡ ಈಗ ಅವರ ಒಂದು ಖ್ಯಾತಿ ಮತ್ತೆ ಎಲ್ಲರ ಒಂದು ಬೆಂಬಲವನ್ನ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಸಿನಿಮಾ ಆಫರ್ ಬರ್ತಾ ಇದೆ. ಅದರಲ್ಲೂ ರಾಜ್ಬಿ ಶೆಟ್ಟಿ ಅವರು ಕೊಡ್ತಾ ಇರುವಂತ ಸಿನಿಮಾ ಆಫರ್ ಅನ್ನ ಕೇಳ್ತಾ ಇದ್ರೆ ಜನ ರಕ್ಷಿತಾ ಶೆಟ್ಟಿಗೆ ಸಿನಿಮಾನ ಒಪ್ಕೋ ಅಂತ ಹೇಳಿ ಅವ್ರಿಗೆ ಹರಸಿ ಹಾರೈಸ್ತಾ ಇದ್ದಾರೆ. ಆದ್ರೆ ವಿಷಯ ಏನು ಅಂತಂದ್ರೆ, ರಕ್ಷಿತಾ ಶೆಟ್ಟಿಗೆ ಸಿನಿಮಾ ಆಫರ್ ಬಂದಿದೆಯಲ್ಲ, ಇದನ್ನ ಒಪ್ಕೊಳ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಹರಿದಾಡ್ತಾ ಇದೆಯಲ್ಲ, ಇದಕ್ಕೆ ಕ್ಲಾರಿಫಿಕೇಶನ್ ರಾಜ್ಬಿ ಶೆಟ್ಟಿ ಅವರೇ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಒಂದಷ್ಟು ದಿನಗಳಿಂದ ರಾಜ್ಬಿ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿಗೆ ಸಿನಿಮಾವನ್ನ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ. ಸೊ ಇದಕ್ಕೆ ಸ್ಪಷ್ಟನೆ ಇಲ್ಲ. ಹೀಗಾಗಿ ರಾಜ್ಬಿ ಶೆಟ್ಟಿ ಅವರೇ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಅಥವಾ ಈ ಸೀಸನ್ ಮುಗಿದ ನಂತರ ರಕ್ಷಿತಾ ಶೆಟ್ಟಿಗೆ ನಿಜವಾಗಿಯೂ ಕೂಡ ರಾಜ್ಬಿ ಶೆಟ್ಟಿಯಿಂದ ಸಿನಿಮಾ ಆಫರ್ ಬಂದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಒಟ್ಟಿನಲ್ಲಿ ಒಬ್ಬ ದೊಡ್ಡ ನಿರ್ದೇಶಕನಿಂದ ಈ ಒಂದು ಆಫರ್ ಬಂದಿದೆ ಅಂತ ಕೇಳಿದಾಗ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಯ್ತು. ಅದರಲ್ಲೂ ಈ ರೀತಿಯಾಗಿ ತುಂಬಾ ನೋಡಿ ತುಚ್ಛವಾಗಿ ಈ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿನ ಆಡ್ಕೊಂಡಿದ್ದ ರೀತಿ ಇತ್ತಲ್ಲ, ಅದಕ್ಕೆ ಒಂದು ಸರಿಯಾದ ಕೌಂಟರ್ ಅಂತಾನೂ ಕೂಡ ಜನ ಮಾತಾಡಿದ್ರು. ಯಾಕಂತಂದ್ರೆ ನೀವು ಅಶ್ವಿನಿ ಗೌಡ ಅವರ ಸಿನಿಮಾಗಳನ್ನ ನೋಡಿದ್ದೀರಿ, ಧಾರಾವಾಹಿಗಳನ್ನ ನೋಡಿದ್ದೀರಿ. ಅವ್ರು ಎಂದಿಗೂ ಕೂಡ ಮುಖ್ಯ ಪಾತ್ರದಲ್ಲಿ ಅವರು ನಟಿಸಿರಲಿಲ್ಲ. ಹೀರೋಯಿನ್ ಆಗಿ ಯಾವುದೇ ಒಂದು ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿರಲಿಲ್ಲ. ಸೈಡ್ ರೋಲ್ ನಲ್ಲಿ ಅವರು ಕಾಣಿಸ್ಕೊಂಡಿದ್ದು, ಪೋಷಕ ನಟಿಯಾಗಿ ಅವರು ಚಿತ್ರವನ್ನ ಮಾಡಿದ್ರು. ಸೊ ಹಾಗಾದ್ರೆ ಪೋಷಕ ನಟಿಯರಿಗೆ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಬೆಲೆ ಇಲ್ಲ ಅಂತ ಅಲ್ಲ, ಬಟ್ ಇವರು ಕೊಟ್ಟಿರುವಂತಹ ಆ ಬಿಲ್ಡಪ್ ಮಾತಿಗೆ ಐತಲ್ಲ, ಇದು ತಕ್ಕನಾದದ್ದು ಅಲ್ಲ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಸೊ ಹೀಗಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ನಾಯಕಿ ಪಾತ್ರ ಏನಾದ್ರೂ ಸಿಕ್ಬಿಟ್ರೆ ಅಶ್ವಿನಿ ಗೌಡಗೆ ಸರಿಯಾದ ಕೌಂಟರ್ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಯಾಕಂತಂದ್ರೆ ನೀವು ಗಮನಿಸಿರೋ ಹಾಗೆ ರಕ್ಷಿತಾ ಶೆಟ್ಟಿಗೆ ಇವತ್ತು ಕರ್ನಾಟಕದ ಹಲವು ಮೂಲೆಗಳಿಂದನೂ ಕೂಡ ಅವರಿಗೆ ಬೆಂಬಲ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ, ತುಂಬಾ ಚೂಟಿ ಇದ್ದಾಳೆ, ಮತ್ತೆ ಬೇಗನೆ ಅರ್ಥ ಮಾಡ್ಕೊಳ್ತಾಳೆ ಸಿಚುವೇಶನ್ಗಳನ್ನ, ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ.
ಯಾರಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿದೆ, ಮತ್ತು ಬೇಗ ಒಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಹೀಗೆ ಬಿಗ್ ಬಾಸನ್ನು ಕರೆಕ್ಟಾಗಿ ಜೆನ್ಯೂನ್ ಆಗಿ ಆಟ ಆಡ್ತಾ ಇರುವಂಥ ಒಂದು ವ್ಯಕ್ತಿತ್ವ ಅಂತಂದರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾರೆ. ಮತ್ತು ಇವರು ಸಾಲಿಗೆ ಬರ್ತಾರೆ, ಗಿಲ್ಲಿ ನಟ ಆಗಲಿ, ರಘು ಆಗಲಿ, ಕಾವ್ಯ ಆಗಲಿ, ಸೂರಜ್ ಆಗಲಿ, ಒಂದಷ್ಟು ಜನ ಇದ್ದಾರೆ. ಬಟ್ ಏನಂತಂದರೆ ಎಲ್ಲರ ಮಧ್ಯೆ ಅಂತಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಟ ಆಡ್ತಿರುವಂಥ ರೀತಿಗೆ ಜನ ಅತಿ ಹೆಚ್ಚಿನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗೇನು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಅಶ್ವಿನಿ ಗೌಡನ ಹೊರಗಡೆ ಕಳಿಸಿಯೇ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅರ್ಥಾತ್ ಇವರೇ ಈ ಒಂದು ಸೀಸನ್ನ ವಿನ್ನರ್ ಆಗಬೇಕು ಅಂತ ಹೇಳಿ ಹಲವರ ಆಸೆಯೂ ಕೂಡ ಇದೆ ಮತ್ತು ಬೇಡಿಕೆಯೂ ಕೂಡ ಇದೆ. ಹಾಗೆಯೇ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗಿ ಬರ್ತಾರಾ? ವಿನ್ನರ್ ಆಗಲಿಲ್ಲ ಅಂತಂದ್ರೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಇವರು ನಟನೆಯನ್ನು ಮಾಡಿ ಈ ಅಶ್ವಿನಿ ಗೌಡಗೆ ಸರಿಯಾದ ಕೌಂಟರನ್ನು ಕೊಡ್ತಾರಾ? ಎಲ್ಲವನ್ನು ಕೂಡ ಕಾದು ನೋಡೋಣ ಅಂತಿದ್ದಾರೆ ವೀಕ್ಷಕ ಪ್ರಭುಗಳು. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗೇನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ. ನಮಸ್ಕಾರ.